ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿ ಇದೆ. ಕೊನೆ ತನಕ ನೋಡಿ ನನ್ನ ವಿಡಿಯೋನ. ಬನ್ನಿ, ನಾನು ಇವತ್ತು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮುಂಜಾನೆ ಇದು 6 ಗಂಟೆ. ನಾನು 5 ಗಂಟೆಗೆ ಎದ್ದಿದ್ದು. ನನ್ನ ಮಗನ ಜಾಗಿಂಗ್ ಕಳಿಸ್ಬಿಟ್ಟು ನಾನು ನೀರು ಕುಡಿದು ಒಂದು ಗ್ಲಾಸ್ ರಂಗೋಲಿ ಹಾಕ್ತಿದ್ದೀನಿ. ಅಷ್ಟರಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಊಟಕ್ಕೋಸ್ಕರ ನೋಡ್ತಿದ್ದಾರೆ, ಊಟ ಬೇಕಂತ. ಇವರಿಗೆ ಎಲ್ಲ ಊಟ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗೋಣ ಅಂತೇಳಿ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗೋ ಟೈಮ್ನಲ್ಲಿ ನಾಯಿಗಳು ಇದೆರಡು ಅಮ್ಮ ಮಗ ಅನಿಸುತ್ತೆ, ಕಸದಲ್ಲಿ ಊಟ ಹುಡುಕ್ತಾ ಇದ್ದು. ಎಲ್ಲರಲ್ಲಿ ನಂದೊಂದು ರಿಕ್ವೆಸ್ಟು, ಕಸದಲ್ಲಿ ಊಟ ಹಾಕೋರಿಗೆ ಊಟ ಕಸಗೆ ಹಾಕ್ತಿರಲ್ಲ, ಅದು ಊಟನ ಚಪಾತಿ ಅಥವಾ ರೊಟ್ಟಿ ಏನೇ ಆಗಲಿ ಸಪ್ರೇಟ್ ಕವರಲ್ಲಿ ಹಾಕಿ ಕಸನಲ್ಲಿ ಬಿಸಾಕಿದ್ರೆ ಅಟ್ಲೀಸ್ಟ್ ನಾಯಿ ಆಗಲಿ ಹಸು ಆಗಲಿ ಅದನ್ನ ಊಟ ಸಪ್ರೇಟ್ ತೊಗೊಂಡು ತಿಂತವೆ. ಆ ಕೃತಜ್ಞತೆ ನಿಮಗೆ ಸೇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿಂದ ಮನೆಗೆ ಬಂದಿದ್ದೀನಿ. ನಾನು ಒಂದು ತಿಂಡಿ ಮಾಡೋಣ ಅಂತ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಇವ್ರು ಯಾವಾಗಲೂ ಉಪ್ಪಿಟ್ಟು ಮಾಡ್ತಾರೆ ಅಂತ ಅನ್ಕೋಬೋದು ನೀವು. ನನಗೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಮತ್ತು ಬೇಗ ಆಗುತ್ತೆ. ನವಣೆಯಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಈ ಉಪ್ಪಿಟ್ಟು ಮಾಡುವಾಗ ಎಲ್ಲ ಥರ ತರಕಾರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿದ್ದರೆ ಎಲ್ಲ ಕ್ಯಾಪ್ಸಿಕಮ್ಮಿಂದ ಹಿಡಿದು ಬೀನ್ಸು, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಬಟಾಣಿ ಅದೆಲ್ಲ ಇದ್ರೂ ಹಾಕ್ತೀನಿ. ಲಾಸ್ಟಲ್ಲಿ ತೆಂಗಿನಕಾಯಿ ನಾನು ಮಿಸ್ ಮಾಡೋದೇ ಇಲ್ಲ, ಅದನ್ನು ಹಾಕ್ತೀನಿ. ಅದೆಲ್ಲ ಹಾಕಿದರೆ ಒಂಥರ ಟೇಸ್ಟ್ ಜಾಸ್ತಿನೇ ಇರುತ್ತೆ. ನೀವು ಒಂದು ಸತಿ ಹಾಕಿ ಮಾಡಿ ನೋಡಿ. ಒಂದು ಚಿಕ್ಕ ಟೊಮಾಟ. ಇವಾಗ ಪಕ್ಕದಲ್ಲೇ ಒಂದು ಬಾಣಲೆ ಇಟ್ಕೊಂಡು ಆ ನವಣೆ ಏನಿದೆಯಲ್ಲ ಅದನ್ನು ಹುರ್ಕೊಳ್ತೀನಿ. ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಳ್ತೀನಿ ಕೆಂಪಗಾಗೋವರೆಗೂ. ಇದು ಹುರಿಯೋದ್ರಿಂದ ಏನು ಲಾಭ ಅಂದರೆ ಬೇಗ ಬೇಯುತ್ತೆ, ಒಂದು ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹುರ್ಕೊಳ್ತೀನಿ. ಈ ಉಪ್ಪಿಟ್ಟದು ವಿಶೇಷ ಏನಪ್ಪ ಅಂದರೆ ಸ್ವಲ್ಪ ನೀರು ಥರ ಇದ್ರೇ ಟೇಸ್ಟ್ ಜಾಸ್ತಿ. ತುಂಬ ಗಟ್ಟಿಯಾಗಿದ್ದರೆ ಅದು ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನಾನು ಸ್ವಲ್ಪ ನೀರು ಥರನೇ ಮಾಡ್ತೀನಿ. ಆಮೇಲೆ ನಾನು ಸ್ವಲ್ಪ ಈರುಳ್ಳಿ ಹಾಕುವಾಗ ಹುರಿಯುವಾಗ ಒಂದು ಸತಿ ಉಪ್ಪು ಹಾಕ್ತೀನಿ. ತರಕಾರಿ ಹಾಕಿದ ಮೇಲೂ ಒಂಚೂರು ಉಪ್ಪು ಹಾಕ್ತೀನಿ, ತರಕಾರಿಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ನೋಡಿ ಪಕ್ಕದಲ್ಲೇ ನಾನು ನೀರು ಕೂಡ ಕಾಯಕ್ಕೆ ಇಟ್ಕೊಳ್ತೀನಿ. ಬಿಸಿ ನೀರು ಹಾಕಿದರೆ ಉಪ್ಪಿಟ್ಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗೋಗ್ಬಿಡುತ್ತೆ. ನೋಡಿ ಇವಾಗ ಆಗ್ತಾಯಿದೆ. ಉಪ್ಪಿಟ್ಟು ತಿಂದು ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿದೆ. ಅದನ್ನು ನಾನು ಹೇಗೆ ಬಟ್ಟೆ ಮಡಚಿ ನೀಟಾಗಿ ಇಟ್ಕೊಳ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ನವಣೆ ಇದೆಯಲ್ಲ ಅದು ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ. ನೋಡಿ ಆಗ್ತಾಯಿದೆ. ಕಮ್ಮಿ ಅಂದ್ರೂ ಇದಕ್ಕೆ ಅರ್ಧ ಗಂಟೆ ಬೇಕು ಟೈಮು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಡಯಟ್ ಮಾಡೋರಿಗೆ ಇದೊಂದು ಒಳ್ಳೆ ಫುಡ್. ನನಗೆ ಉಪ್ಪಿಟ್ಟು ಯಾವುದೇ ಉಪ್ಪಿಟ್ಟಿದ್ರೂ ಟೀ ಬೇಕು. ಪಕ್ಕದಲ್ಲೇ ಟೀ ಮಾಡ್ಕೊಂಡಿದ್ದೀನಿ ನಾನು. ಬೇಗ ತಿಂಡಿ ತಿಂದು ಟೀ ಕುಡಿದು ಕಿಚನ್ ಕ್ಲೀನ್ ಮಾಡಿಬಿಡ್ಬೇಕು. ತಿಂದಿದ್ದೆಲ್ಲ ಪಾತ್ರೆಗಳಿದೆಯಲ್ಲ ಅದೆಲ್ಲ ತೆಗೆದು ನೋಡಿ 11:15 ಆಗಿದೆ. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೋಡಿ ಕ್ಲೀನ್ ಆಯ್ತು. ಇವಾಗ ನೋಡಿ ನನ್ನ ಕಬೋರ್ಡ್ ಹೇಗಿದೆ ಅಂತ ನೋಡಿ. ಏನಾದರೂ ಒಂದು ಬಟ್ಟೆ ಎತ್ಕೊಳ್ಬೇಕು ಅರ್ಜೆಂಟ್ಗೆ ಅಂದರೆ ಹೇಗೆ ಎತ್ಕೊಳ್ಳೋದು? ಇದು ನೋಡಿದ್ರೇ ಕೋಪ ಬರ್ತಿರುತ್ತಲ್ವ ಅಂಥೇಳಿ ಫಸ್ಟು ಬಟ್ಟೆ ಎಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಒಂದು ಬ್ರಷ್ ತಗೊಂಡು ನೀಟಾಗಿ ಡಸ್ಟ್ ಎಲ್ಲ ತಗೊಳ್ತಾ ಇದ್ದೀನಿ, ಕ್ಲೀನ್ ಮಾಡ್ತಿದ್ದೀನಿ. ಕ್ಲೀನ್ ಮಾಡಿ ಒಂದು ಕಾಟನ್ ಬಟ್ಟೆನ ಕೆಳಗಡೆ ಹಾಸಿಬಿಟ್ಟು, ಬೆಳೆದಿರೋ ಬಟ್ಟೆ ಇದ್ದೇ ಇರುತ್ತೆ, ಬೆಡ್ಶೀಟ್ ಆಗಲಿ ಟವಲ್ ಆಗಲಿ
ಯಾವುದಾದ್ರೂ ಇರುತ್ತೆ ನಿಮ್ಮ ಹತ್ರ, ಅದನ್ನು ಹಾಕ್ಬಿಟ್ಟು, ನಾನು ಪೇಪರ್ ಹಾಕಲ್ಲ, ನ್ಯೂಸ್ ಪೇಪರ್, ಕೆಲವರು ಪೇಪರ್ ಹಾಕ್ತಾರೆ. ಪೇಪರ್ ಹಾಕೋದ್ರಿಂದ ಬಟ್ಟೆಗಳು ತೂತಾಗುತ್ತೆ. ಮಾಹಿತಿ ಏನಪ್ಪ ಅಂದರೆ, ಪಿಲ್ಲೋ ಕವರ್ಸ್ ಇರುತ್ತಲ್ಲ, ಆ ಪಿಲ್ಲೋ ಕವರ್ಗೆ ಬೆಡ್ಶೀಟು ಸಪ್ರೇಟಾಗಿ, ಡೈಲಿ ಯೂಸ್ ಮಾಡಲ್ವಲ್ಲ, ನೆಂಟರು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಯೂಸ್ ಮಾಡುವಂಥ ಬೆಡ್ಶೀಟ್ಗಳನ್ನ ಒಂದು ಪಿಲ್ಲೋ ಕವರ್ಗೆ ನೀಟಾಗಿ ಮಡಚಿಬಿಟ್ಟು, ಒಂದು ಪಿಲ್ಲೋ ಕವರ್ಗೆ ಒಂದು ಕಡೆ ಇಡ್ತೀನಿ. ಮತ್ತು ಸೋಫಾ ಕವರ್ಸನ್ನು ಇನ್ನೊಂದು ಪಿಲ್ಲೋ ಕವರ್ಗೆ ನೀಟಾಗಿ ಮಡಚಿ ಅದು ಸಪ್ರೇಟಾಗಿ ಇಡ್ತೀನಿ. ಯಾಕಂದರೆ ಇದೆಲ್ಲ ಅವಾಗವಾಗ ತೊಗೊಳ್ಳಲ್ಲ ಅಲ್ವಾ, ಯಾವಾಗಲೋ ಒಂದು ಸರಿ ತಗೊಳ್ಳೋದು ನೆಂಟರು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ. ಹಾಗಾಗಿ ಈ ಪಿಲ್ಲೋ ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿಟ್ಟರೆ ಮತ್ತು ನಾವು ಇನ್ನೊಂದು ಡೈಲಿ ಯೂಸ್ ಮಾಡೋಕ್ಕೆ ತಗೊಳ್ತೀವಲ್ಲ, ಆವಾಗ ಬೀಳೋದೇ ಇಲ್ಲ. ಇದರಲ್ಲಿ ಇರುತ್ತೆ, ಟೈಟಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಜೋಡಿಸ್ಕೊಳ್ಳೋಕ್ಕೆ. ಆಮೇಲೆ ಬ್ಲೌಸ್ಗಳು ಅಷ್ಟೇ. ಇದಕ್ಕೆ ಮುಂಚೆ ನಾನೊಂದು ಬುಟ್ಟಿಯಲ್ಲಿ ಇಟ್ಟಿದ್ದೆ, ತುಂಬ ಚಿಕ್ಕದಾಗಿ ಮಡಚಿ ನೋಡಿದ ತಕ್ಷಣ ಎತ್ಕೋಬೇಕು ಹಾಗೆ ಕಾಣೋ ಥರ. ಆಗಿಡೋದ್ರಿಂದ ನನಗೆ ಬ್ಲೌಸ್ ಎಲ್ಲ ಮುದ್ರಿ ಹೋಗ್ಬಿಡ್ತಾಯಿತ್ತು. ಮತ್ತು ಜಾಸ್ತಿ ಐರನ್ ಬೇಕಾಗಿತ್ತು ಬ್ಲೌಸ್ಗೆ. ಐರನ್ ಮಾಡೋದ್ರಿಂದ ಆವಾಗವಾಗ ಬ್ಲೌಸ್ ಹಾಳಾಗಿಬಿಡುತ್ತೆ. ಒಂದು ತುಂಬ ಸಿಂಕ್ ಆಗುತ್ತೆ. ಐರನ್ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕು. ಅದಕ್ಕೂ ಅಷ್ಟೇ, ನಾನು ಬ್ಲೌಸ್ಗೂ ಒಂದು ಚಿಕ್ಕ ಪಿಲ್ಲೋ ಕವರ್ಸ್ ತಗೊಂಡು ಅದರಲ್ಲಿ ಬ್ಲೌಸ್ಗಳನ್ನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಎತ್ತಿಟ್ಬಿಡ್ತೀನಿ. ಗ್ರ್ಯಾಂಡ್ ಬ್ಲೌಸು ಒಂದು ಪಿಲ್ಲೋ ಕವರು, ಮತ್ತು ಆವಾಗವಾಗ ಹಾಕ್ಕೊಳ್ತೀವಲ್ಲ ಅದು ಒಂದು ಪಿಲ್ಲೋ ಕವರ್ಗೆ ಹಾಕಿ ಎತ್ತಿ ನೀಟಾಗಿ ಇಟ್ಬಿಡ್ತೀನಿ. ಎಷ್ಟು ಜಾಗ ಸೇವ್ ಆಗುತ್ತೆ ಗೊತ್ತಾ, ನೀವೇ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ. ಆ ಸ್ಯಾರಿ ಡೈಲಿ ಹಾಕ್ಕೊಳ್ಳೋದು ಹ್ಯಾಂಗಿಂಗ್ ಹಾಕಿದ್ದೀನಿ. ನೀಟಾಗಿ ಒಂದು ಕಡೆ ಜೋಡಿಸಿರೋದೆಲ್ಲ ನೋಡಿ, ಇದೆಲ್ಲ ಪಿಲ್ಲೋ ಕವರ್ಸು, ಸೋಫಾ ಕವರ್ಸು, ಬೆಡ್ಶೀಟು ಅದೆಲ್ಲ ಯೂಸ್ ಮಾಡದೇ ಇರೋದು ಮುಂದೆ ಹಾಕಿ ಒಂದು ಪಿಲ್ಲೋ ಕವರಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ. ಇದು ಪೆಟ್ಟಿಕೋಟ್ಸು, ಚೂಡಿದಾರ್ಸ್, ನೈಟೀಸ್ ಎಲ್ಲ ಒಂದೊಂದು ಸ್ಟೆಪ್ಪಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಿ, ಇದು ಸ್ಯಾರಿಗಳು ಡೈಲಿ ಯೂಸ್ ಮಾಡಲ್ಲ, ಹಬ್ಬಗಳಲ್ಲಿ ಎಲ್ಲಾದರೂ ಫಂಕ್ಷನ್ಗೆ ಹೋಗೋ ಸೈಡು. ನೋಡಿ, ಬ್ಲೌಸ್ಗಳು ಇಟ್ಟಿದ್ದೀನಿ. ಇದೆಲ್ಲ ಕರ್ಚೀಫು ಮತ್ತು ಬ್ರಾ ಆ ಥರ. ಇದು ಈ ಕಬೋರ್ಡಲ್ಲಿ ನನ್ನ ಎಂಬ್ರಾಯ್ಡಿಂಗ್ ಐಟಮ್ಸ್ ಇದೆ. ಈ ದಾರ, ಖಾಲಿ ಪರ್ಸ್ಗಳು ಅದೆಲ್ಲ ಇಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ. ಆಗಿದೆ ಇವಾಗ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.